ಇನ್ನು ಮಂಗಳೂರಿನಲ್ಲೂ ಕೂಡ ಹೋಟೆಲ್ ಮಾಲೀಕರಿಗೆ ಗ್ಯಾಸ್ ಶಾಕ್ ಉಂಟಾಗ್ತಾ ಇದೆ. ಫಿಶ್ ಫ್ರೈ ಸಿಗ್ತಾ ಇಲ್ಲ, ಮೀನೂಟದ ಫಲ ಅಂತೂ ಬರ್ತಾ ಇಲ್ಲ. ಇನ್ನು ವೆಜ್ ಹೋಟೆಲ್ಗಳಿಗೂ ಕೂಡ ಗ್ಯಾಸ್ ಸಿಲಿಂಡರ್ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗ್ತಿದೆ. ಯಾವುದೇ ರೀತಿಯಾದಂತಹ ಹೋಟೆಲ್ಗಳು ಅದು ವೆಜ್ ಆಗಿರ್ಬೋದು, ನಾನ್ ವೆಜ್ ಆಗಿರ್ಬೋದು, ಪರದಾಡ್ತಾನೆ ಇದ್ದಾರೆ. ಫಿಶ್ ಫ್ರೈ ಸಿಗ್ತಾ ಇಲ್ಲ, ಮೀನೂಟದ ಘಮವೇ ಬರ್ತಾ ಇಲ್ಲ. ಅಲ್ಲಿ ವೆಜ್ ಹೋಟೆಲ್ಗಳಿಗೂ ಕೂಡ ಗ್ಯಾಸ್ ಸಿಲಿಂಡರ್ಗಳು ಸಿಗ್ತಿಲ್ಲ. ಇನ್ನು ಕೆಲವು ಹೋಟೆಲ್ಗಳಲ್ಲಿ ಮಧ್ಯಾಹ್ನದ ಊಟಕ್ಕೆ ಬ್ರೇಕ್ ಹಾಕಿದ್ದಾರೆ. ಇಂಥ ಪರಿಸ್ಥಿತಿ ಬಂದಿರುವಂತದ್ದು. ಮಂಗಳೂರಿನಲ್ಲೂ ಕೂಡ ಹೋಟೆಲ್ ಮಾಲೀಕರುಗಳು ಪರದಾಡ್ತಾ ಇದ್ದಾರೆ. ಮಂಗಳೂರು ಅಂದ ಕೂಡಲೇ ನಾನ್ ವೆಜ್ ಅಂದ್ರೆ ಫಿಶ್ ಪ್ರಿಯರ್ ಏನಿದ್ದಾರೆ, ಹೆಚ್ಚಿನದಾಗಿ ಮಧ್ಯಾಹ್ನದ ಊಟಕ್ಕೆ ಹೋಟೆಲ್ಗೆ ಹೋಗೋಣ, ಫಿಶ್ ತಿನ್ನೋಣ ಅಂತಿರ್ತಾರೆ. ಒಂದು ವಾರದಿಂದ ಗ್ಯಾಸ್ ಬರುವುದಿಲ್ಲ. ಭಾರತ್ ಗ್ಯಾಸಿನವರು ಫೋನ್ ತೆಗೆಯುವುದಿಲ್ಲ. ಕೆಲವು ಹೇಳ್ತಾರೆ ಲೋಡ್ ಬರುವುದಿಲ್ಲ ಅಂತ. ಮೊಬೈಲ್ ಅಲ್ಲಿ ಬರ್ತಾ ಉಂಟು ಗ್ಯಾಸಿಗೆ ಏನು ತೊಂದರೆ ಇಲ್ಲ ಅಂತ. ನಮಗೀಗ ಒಂದು ವಾರದಿಂದ ಗ್ಯಾಸ್ ಕೊಡ್ತಾ ಇಲ್ಲ ಗ್ಯಾಸಿನವರು. ಹಾಗಾಗಿ ನಮ್ಗೆ ಭಾರಿ ಪ್ರಾಬ್ಲಮ್. ಫೋನು ತೆಗೆಯುವುದಿಲ್ಲ. ಮತ್ತೆ ಮಧ್ಯಾಹ್ನ ಆಗುವಾಗ ಗ್ಯಾಸಿನವರು ಮನೆಗೆ ಹೋಗ್ತಾರೆ ಹೇಳ್ತಾರೆ. ಒಂದು ಲೋಡ್ ಸಿಕ್ಕುದಂತೆ. ನಮ್ಗೀಗ ಕಮರ್ಷಿಯಲ್ ಗ್ಯಾಸ್ ಇಲ್ಲ, ಯಾವ ಹೋಟ್ಲಿಗೂ ಇಲ್ಲ. ಏನ್ ಮಾಡುದು? ಅವರಿಗೆ ಫೋನ್ ಮಾಡಿ ಮಾಡಿ ಮತ್ತೆ ಇನ್ನು ಒಲೆನೇ ಯೂಸ್ ಮಾಡ್ಬೇಕು. ಮತ್ತೆ ಎಂತ ಮಾಡುದು? ನಾವು ಒಲೆನೇ ಯೂಸ್ ಮಾಡ್ಬೇಕಾಗ್ತದೆ. ಈಗ ಗ್ಯಾಸ್ ಇದು ತುಂಬಾ ಉಂಟು. ಒಂದು ವಾರದಿಂದ ಗ್ಯಾಸ್ ಬರುವುದಿಲ್ಲ. ಭಾರತ್ ಗ್ಯಾಸಿನವರು ಫೋನ್ ತೆಗೆಯುವುದಿಲ್ಲ. ಕೆಲವು ಹೇಳ್ತಾರೆ ಲೋಡ್ ಬರುವುದಿಲ್ಲ ಅಂತ. ಮೊಬೈಲ್ ಅಲ್ಲಿ ಬರ್ತಾ ಉಂಟು ಗ್ಯಾಸಿಗೆ ಏನು ತೊಂದರೆ ಇಲ್ಲ ಅಂತ. ನಮಗೀಗ ಒಂದು ವಾರದಿಂದ ಗ್ಯಾಸ್ ಕೊಡ್ತಾ ಇಲ್ಲ ಗ್ಯಾಸಿನವರು. ಹಾಗಾಗಿ ನಮ್ಗೆ ಭಾರಿ ಪ್ರಾಬ್ಲಮ್. ಫೋನು ತೆಗೆಯುವುದಿಲ್ಲ. ಮತ್ತೆ ಮಧ್ಯಾಹ್ನ ಆಗುವಾಗ ಗ್ಯಾಸಿನವರು ಮನೆಗೆ ಹೋಗ್ತಾರೆ ಹೇಳ್ತಾರೆ. ಒಂದು ಲೋಡ್ ಸಿಕ್ಕುದಂತೆ. ನಮ್ಗೀಗ ಕಮರ್ಷಿಯಲ್ ಮಂಗಳೂರಿನ ಪರಿಸ್ಥಿತಿ ಇದಾಗಿರುವಂಥದ್ದು. ಮಂಗಳೂರಿನ ಹೋಟೆಲ್ ಉದ್ಯಮಿಗಳು ಈ ರೀತಿಯಾಗಿ ಹೇಳ್ತಾ ಇರುವಂಥದ್ದು. ಹಾಗಾದ್ರೆ ಗ್ಯಾಸ್ ಏಜೆನ್ಸಿ ಅವ್ರ ಹತ್ರ ನಿಜವಾಗ್ಲೂ ಸ್ಟಾಕ್ ಇರೋದಿಲ್ವಾ ಅನ್ನುವಂಥ ಅನುಮಾನ ಮೂಡುತ್ತೆ. ಯುದ್ಧ ಶುರು ಆಯ್ತು ಸರಿ, ಒಂದು 11-12ನೇ ದಿನ ಇವತ್ತು. ಸ್ಟಾಕು ಇಷ್ಟರ ಮಟ್ಟಿಗೆ ಪರದಾಡುವಂಥ ಪರಿಸ್ಥಿತಿ ನಿಜಕ್ಕೂ ಕೂಡ ಎಲ್ಲೋ ಒಂದ್ ಕಡೆ ಏಜೆನ್ಸಿಯವರು ಕೂಡ ಯಾರೋ ಸರ್ಕಾರದವರು ಈ ರೀತಿಯಾಗಿ ಪೂರೈಕೆ ಮಾಡಬೇಡಿ ಅಂತ ಹೇಳ್ಕೊಟ್ಬಿಟ್ಟಿದಾರ ಅನ್ನುವಂಥ ಅನುಮಾನ ಇಲ್ಲಿ ಹುಟ್ಟುತ್ತಾ ಇದೆ. ಯಾಕೆ ಯಾರು ಸರಿಯಾಗಿ ಉತ್ತರ ಕೊಡ್ತಾ ಇಲ್ಲ ಅನ್ನೋದು ಅನುಮಾನ ಇಲ್ಲಿ ಶುರುವಾಗ್ತಾ ಇರುವಂಥದ್ದು. ಇನ್ನು ನೆನೆ ಕೂಡ ನಾವು ಮಾತನಾಡ್ತಾ ಹೋದಾಗ, ಅಂದ್ರೆ ಈ ಘಟನೆಗಳು ನಡೀತಾ ಹೋದಾಗ ಹೋಟೆಲ್ ಮಾಲೀಕರುಗಳು ಕೂಡ ನಮ್ಮೊಂದಿಗೆ ಮಾತನಾಡಿದ್ರು. ಸರಿಯಾಗಿ ಉತ್ತರಗಳೇ ಸಿಗ್ತಾ ಇಲ್ಲ, ಯಾಕೆ ಅನ್ನುವಂಥ ಅನುಮಾನ ಮೂಡುತ್ತೆ. ನಿಜವಾಗ್ಲೂ ಕೂಡ ರಾಜ್ಯದ ಜನತೆಯನ್ನ ಸರಿಯಾದ ರೀತಿಯಲ್ಲಿ ರಾಜ್ಯದ ಜನತೆಗೆ ತೊಂದರೆ ಆಗಬಾರ್ದು ಅನ್ನೋದು ಸರ್ಕಾರದ ಜವಾಬ್ದಾರಿ. ಅದಕ್ಕೆ ಸರಿಯಾದ ಉತ್ತರ ಕೊಟ್ರೆ ಮಾತ್ರ ನಮಗೆ ಒಂದು ನಂಬಿಕೆ ಬರುತ್ತೆ. ಏನ್ ಮಾಡ್ತಿದೆ ಹಾಗಿದ್ರೆ ಸರ್ಕಾರ? ಯಾಕೇನು ಉತ್ತರವನ್ನ ಸರಿಯಾಗಿ ಕೊಡ್ತಾ ಇಲ್ಲ ಅನ್ನುವಂಥ ಅನುಮಾನ ಮೂಡುತ್ತೆ. ಇನ್ನು ಕೇಂದ್ರ ಸರ್ಕಾರ ಅಂತೂ ಬಿಡಿ, ಕೇಂದ್ರ ಸರ್ಕಾರ ನನಗೂ ಇದಕ್ಕೂ ಏನು ಸಂಬಂಧನೇ ಇಲ್ಲ ಅನ್ನೋ ರೀತಿಯಾಗಿ ಇರುವಂಥದ್ದು. ಕೇಂದ್ರ ಸರ್ಕಾರದ ಹತ್ರ ಸ್ಟಾಕ್ ಇರಬೇಕಿತ್ತು. 25 ದಿನಕ್ಕೆ ಆಗೋವಷ್ಟು ಗ್ಯಾಸ್ ಏನೇನಿದೆ ಬಳಕೆಗೆ ಸ್ಟಾಕ್ ಇದೆ ಅಂತ ಕೂಡ ಕೇಳಿ ಬರ್ತಾ ಇದೆ. ಅದನ್ನೇನು ಉತ್ತರನೇ ಕೊಡ್ತಾ ಇಲ್ಲ. ಏನು ಅಂತಂತೆ ನಿಜವಾಗ್ಲೂ ಕೂಡ ಗೊತ್ತಾಗ್ತಿಲ್ಲ. ಒಟ್ಟಿನಲ್ಲಿ ಹೋಟೆಲ್ ಉದ್ಯಮಿಗಳಿಗೆ ಟಾರ್ಗೆಟ್ ಮಾಡಿ ಈ ರೀತಿಯಾಗಿ ಅವರನ್ನ ಬರ್ಬಾದ್ ಮಾಡೋದಕ್ಕೆ ಈ ರೀತಿಯಾಗಿ ನಡೀತಾ ಇದೆಯಾ? ಇನ್ನು ಇದು CNG ಗ್ಯಾಸ್ ಮತ್ತೆ LPG ಗ್ಯಾಸ್ ಮೇಲೆ ಡಿಪೆಂಡ್ ಆಗಿರುವಂತ ಆಟೋ ಚಾಲಕರುಗಳು ಸರ್ಕಾರದ ವಿರುದ್ಧ ಹೋರಾಟ ನಡೆಸ್ತಾ ಇದ್ರು, ಮುಂದಾಗ್ತಿದ್ರು.